ಕೊಡ್ಬೋದು ನಾನು ನಂಬ್ಕೊಂಡಿದ್ದೆ. ಕೊಡಬಾರ್ದು ಅಂತೇನಿಲ್ಲ. ನೀವೇನು ವಿರೋಧ ಮಾಡ್ತೀರಾ? ಹಾಂ, ಯಾಕೆ ಕೊಡಬಾರ್ದು? ಹಾಂ, ಮತ್ತು ನನಗೆ ಸಿಗುತ್ತೆ ಅಂತ ನಾನು ವಿಶ್ವಾಸ ಆಗಿದ್ದೀನಿ. ಪ್ರೀತಿ ಇಲ್ಲೇ ಐತಲ್ಲ. ಹಾಂ, ಲಿಂಗರಾಜು ಅಂತೀರಾ? ಪ್ರೀತಿ ಇಲ್ಲೇ ಐತಲ್ಲ. ಹಾಂ, ನನ್ನ ಹೆಂಡ್ತಿ ಅಂತ ತೋರಿಸ್ತೀರಾ. ನನ್ನ ಹೆಂಡ್ತಿ ನನ್ನ ಯಾರು ಕೇಳಿದರೆ ಅವಳದೆಲ್ಲ ನನಗೆ ಅವಳು ಖುಷಿಯಾಗಿ ವಾಟ್ಸಪ್ ಹಾಕಿಲ್ಲ ನೋಡ್ರಿ ಅಂತ. ಅವಳಿಗೆ ಖುಷಿ. ಹಾಂ, ಅದಕ್ಕಿಂತ ಹಿಂದೆ ಈ ಒಂದು 4-5 ದಿವಸ ಕೆಳಗೆ ಅನಿತಂದು ಹಾಕಿದ್ರಿ ನೀವೇ. ಆಮೇಲೆ ನನ್ನ ಹೆಂಡ್ತಿದ್ದು ಹಾಕಿದ್ರಿ. ಆಮೇಲೆ ಲಿಂಗರಾಜದ್ದು ಹಾಕ್ತಾಯಿದ್ದೀರ. ಇನ್ನೊಂದಿಬ್ಬರು ಬಿಟ್ಟಿದ್ರು ನಮ್ಮ ಮನೆಗೆ. ನನ್ನ ತಮ್ಮ ಇನ್ನೊಬ್ಬ ಅದಾನೆ, ಪ್ರಸನ್ನ ಹೆಂಡ್ತಿ ಲಿಂಗರಾಜ್ ಹೆಂಡ್ತಿ ಬಿಟ್ಟಿದ್ದೀರ. ಬಂದರೆ ಹಾಕ್ಬಿಟ್ಟಿರ್ತಾರೆ ಅವರ ಫೋಟೋ ಕೊಡಿಸ್ಕೊಂಡು. ಯಾರು ಬಿಡ್ತಾರೆ? ಟಿ ವಿಗಾರ ಮಿಂಚ್ತಾರತ್ಲಾಗೆ ಮನೆಗಳವರು. ಏನಣ್ಣ ನೋಡಿ, ಪಕ್ಷಕ್ಕೆ ಯಾರೂ ದೊಡ್ಡವರಲ್ಲ. ಪಕ್ಷ ಭಾಳ ದೊಡ್ಡದು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ದೊಡ್ಡ ಪಕ್ಷ. ಎಲ್ಲೂ ಇಲ್ಲ ಇಷ್ಟು ದೊಡ್ಡ ಪಕ್ಷ, ಇಷ್ಟು ಮೆಂಬರ್ಗಳು. ಆ ಪಕ್ಷ ಏನು ಹೇಳ್ತದೆ ಆ ಕೆಲಸ ಮಾಡೋಕ್ಕೆ ನಾವು ಸದಾ ಸಿದ್ಧ ಅಂತ ಅವತ್ತು ಹೇಳಿದ್ರು ಅಷ್ಟೇ, ಇವತ್ತು ಹೇಳೋದಷ್ಟೇ, ಮುಂದೆ ಹೇಳೋದು ಅಷ್ಟೇ. ಒಂದು 2-3 ವರ್ಷ ಮಾಡ್ತಾರೆ ಅಂತ ನನಗೂ ಅನ್ನಿಸ್ತದೆ. ಇದೆಲ್ಲ ಆಗಿದೆ. ಕೋರ್ ಕಮಿಟಿ ಆಗಿದೆ, ಸ್ಕ್ರೀನಿಂಗ್ ಕಮಿಟಿ ಆಗಿದೆ, ಪಾರ್ಲಿಮೆಂಟ್ ಕಮಿಟಿನೂ ಆಗಿದೆ, ಎಲ್ಲ ಆಗಿದೆ. ಎಲ್ಲ ವಾಪಸ್ ಬಂದ್ದಾರೆ. ಅಧ್ಯಕ್ಷರು ಯಡಿಯೂರಪ್ಪನವರು ಬಂದ್ದಾರೆ, ಅಧ್ಯಕ್ಷರು ಬಂದ್ದಾರೆ, ಬಸವರಾಜ ಬೊಮ್ಮಾಯಿಯವರು, ಅಶೋಕ್ ಎಲ್ಲ ಬಂದ್ದಾರೆ. ಅವರು ಅಂತಿಮ ತೀರ್ಮಾನ ಅವ್ರು ತಗೊತಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿ, ನರೇಂದ್ರ ಮೋದಿಜಿಯವರು ಬಿಡೋದು ಯಾರಿಗೂ ಗೊತ್ತಿಲ್ಲ. ಅವ್ರೇನು ತೀರ್ಮಾನ ಅಂತ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧ.